ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 24, 2026ರಂದು ಜನಸ್ಪಂದನ ಟ್ರಸ್ಟ್ ವತಿಯಿಂದ ಒಂದು ವಿಚಾರ ಮಂಡನೆ ಕಾರ್ಯಕ್ರಮ. ವಿಷಯ: ಪ್ರಸ್ತುತ ರಾಜಕಾರಣ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಎಷ್ಟು ಮಾರಕ, ಎಷ್ಟು ಪೂರಕ. ಪ್ರಾಸ್ತಾವಿಕ ನುಡಿ ಶ್ರೀ ಎಂ.ಕೆ. ಸೋಮಶೇಖರ್, ಮಾಜಿ ಶಾಸಕರು, ಕೆಆರ್ ಕ್ಷೇತ್ರ. ಮಂಡನೆ: ಪ್ರೊಫೆಸರ್ ರಾಜಪ್ಪ ದಳವಾಯಿ, ವಿಶ್ರಾಂತ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರಿಂದ ಮತ್ತು ಶ್ರೀಮತಿ ಪ್ರೊಫೆಸರ್ ತ್ರಿವೇಣಿ, ಕನ್ನಡ ಪ್ರಾಧ್ಯಾಪಕರು, ಸಿದ್ಧಾರ್ಥನಗರ ಸರ್ಕಾರಿ ಕಾಲೇಜು, ಮೈಸೂರು. ಸ್ಥಳ: ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣ, ಜೆಎಲ್ಬಿ ರಸ್ತೆ, ಮೈಸೂರು. ಯೋಚನೆ ಮಾಡೋದಕ್ಕೆ ಸಾಧ್ಯ. ಅವ್ನು ಬೇಕಾದ್ರೆ ಕೆಲಸ ಸಿಗದೆ ಇದ್ರು ಪರವಾಗಿಲ್ಲ, ಅವ್ನು ಇನ್ನೇನಾದ್ರು ಮಾಡ್ಕೊಂಡಿರ್ತಾನೆ. ಅದನ್ನು ಮೊದಲು ಪಡಿಬೇಕಾಗಿರೋ ಶಿಕ್ಷಣವೇ ಇಲ್ಲದೆ ಇರುವ ವ್ಯಕ್ತಿಗಳನ್ನ ನೀವೇನು ಮಾಡ್ಲಿಕ್ಕಾಗುತ್ತೆ. ಅವ್ರಿಗೆ ಅಪಾರ ಸಂಪತ್ತು ಇರ್ಬೋದು, ಅದು ನಿಷ್ಪ್ರಯೋಜಕವಾಗಿರುತ್ತೆ. ಅಂತಹದ್ದು ರಾಜ್ಯದ ನಾನಾ ಭಾಗದಲ್ಲಿ ಅಂತಹ ಬಹಳ ದೊಡ್ಡ ಸಂಪತ್ತಿದೆ, ಅದರ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಒಪಿನಿಯನ್ನು ನಿಮ್ಮ ಶ್ರೀಮಂತಿಗಿಂತ ದೊಡ್ಡದು. ನಿನ್ನ ಮತದ ಮೊತ್ತನ್ನ ನಿನಗೆ ಏರಿಸಿದಾರಲ್ಲ, ಅವೆಲ್ಲ ಒಪಿನಿಯನ್ ಮೇಲೆ ಬದುಕಿರುವಂತವ್ರು. ಒಪಿನಿಯನ್ ಮೇಲೆ ಲೀಡರ್ಗಳಾಗಿದ್ದಾರೆ, ಹಣದಿಂದ ಲೀಡರ್ ಆಗಿದ್ದಾರೆ ಅಂತ ಯಾರು ತಿಳ್ಕೊಬೇಡಿ. ಒಪಿನಿಯನ್ನೇ ಬಹಳ ಮುಖ್ಯ. ಸೊ ಆದ್ರಿಂದ ನಾವು ನಮ್ಮ ಪರಿಸರವನ್ನು ಮೊದಲು ಶಿಕ್ಷಣವೇತ್ತರನ್ನಾಗಿ ಮಾಡಬೇಕು. ಎರಡನೇದು, ಪ್ರಜಾಸತ್ತಾತ್ಮಕವಾದಂತಹ ನಮ್ಮ ಆಲೋಚನಾ ಕ್ರಮಕ್ಕೆ ಬೇಕಾಗಿರುವಂತದ್ದು ನಮ್ಮ ಜಾತಿಯನ್ನ ಮೀರಿ ಇತರ ಜಾತಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಜಾತಿಯವನ್ನ ಅಲ್ಲದೆ ಇದ್ರೆ ಅವನನ್ನು ಹೆಚ್ಚು ಇಷ್ಟಪಡಿ, ಪ್ರೀತಿಸಿ. ನೀವು ನಿಮ್ ಜಾತಿಯನ್ನ ಮೀರಿ ಬದುಕಿದಾಗ ಮಾತ್ರ ನೀವು ಇಂಡಿಯನ್ನೇ ಹೊರತು ಇದ್ದಿರಲಿಲ್ಲ. ನೀವು ಅಮೆರಿಕಕ್ಕೆ ಹೋಗಿ ನೋಡಿ, ಇಲ್ಲಿಯವರೆಲ್ಲ ಹೋಗಿ ಅಲ್ಲೂ ಜಾತಿಯ ಕಾಲೋನಿಗಳನ್ನು ಮಾಡ್ಕೊಂಡಿದ್ದಾರೆ. ಏನು ಸಾಧನೆ ಮಾಡಿಲ್ಲ ಇವರು. ಅಲ್ಲವೇ ಅವರವ್ರ ಜಾತಿಯ ಕಾಲೋನಿ ಅವರವರೇ ಹುಡುಕಿರ್ತಾರೆ. ಶನಿವಾರ ಭಾನುವಾರ ಅವರವರೇ ಜೊತೆ ಆಗ್ತಾರೆ. ಆಮೇಲೆ ಅವರು ಇವರು ಒಂದ್ ರೀತಿಯಲ್ಲಿ ಮಾತಾಡ್ತಾ ಇರುವಾಗಲೇ ಸಂಬಂಧಗಳನ್ನು ಏರ್ಪಡಿಸ್ಕೊಳ್ತಾರೆ. ಹಿಂಗೆ ಎಲ್ಲಿ ಹೋದ್ರು ನಾವು ನಮ್ಮ ವಟಾರಗಳನ್ನು ಕಟ್ಕೊಂಡು ಬದುಕೋದಕ್ಕಿಂತ ನಾವು ಆಚೀಚೆಗಿರೋನು ಇಷ್ಟೋ ಇಷ್ಟಪಟ್ರೆ ಪ್ರಜಾಪ್ರಭುತ್ವವನ್ನ ಬದುಕಬೇಕು. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಪ್ರಜಾಪ್ರಭುತ್ವ ಇರೋದು ಬದುಕುವ ಕ್ರಮದಲ್ಲಿಯೇ ಹೊರತು ಕೇವಲ ಸಂವಿಧಾನವೆಂಬ ಪುಸ್ತಕದಲ್ಲ. ಎಷ್ಟು ವಿಚಾರಗಳಿವೆ, ಬಹಳ ದೊಡ್ಡ ವಿಚಾರವಂತ ಪ್ರಜೆಗಳು ಕೆಟ್ಟರು, ಚಿಂತನ ಮಂಥನ ನಡೆಸಿ ಅತಿ ಹೆಚ್ಚು ಖರ್ಚು ಮಾಡಿರೋದು ಯಾವ್ದಕ್ಕೆ ಅಂದ್ರೆ ರಾಷ್ಟ್ರ ಭಾಷೆ ಯಾವ್ದಾಗಬೇಕು ಅನ್ನೋದಕ್ಕೆ ಅತಿ ಹೆಚ್ಚು ದಿನಗಳನ್ನ ಕಳೆದಿದ್ದಾರೆ. ಇವತ್ತು ಕನ್ನಡಕ್ಕೆ ಬಹಳ ದೊಡ್ಡ ಮಾರಕವಾಗಿರುವಂತಹದ್ದು ಹಿಂದಿ. ಇಂಗ್ಲಿಷ್ ಹಿಂದಿ ಎರಡೂ ಕೂಡ ಕನ್ನಡ ಬೆಳವಣಿಗೆಗೆ ಮಾರಕವಾಗಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.